ಅಭಿ, ನಿಮಗೆ ಲೀಲಾ ಬಗ್ಗೆ ಏನನ್ಸುತ್ತೆ? ಹೌದು, ನಾನು ಈ ಮನೆಗೆ ಬಂದು ಸ್ವಲ್ಪ ದಿನಗಳೇ ಆಗಿರಬಹುದು, ಆದರೆ ಲೀಲಾಗೂ ಈ ಮನೆಗೂ ತುಂಬ ವರ್ಷಗಳ ಸಂಬಂಧ ಇದೆ ಅಂತ ಗೆಸ್ ಮಾಡಬಹುದು. ಅವಳು ಈ ಮನೆಗೋಸ್ಕರ ತಗೊಳ್ಳೋ ಡಿಸಿಷನ್ಸ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಅವಳು ಈ ಮನೆಗೆ ಎಷ್ಟು ವರ್ಷದಿಂದ ಪರಿಚಯ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಸುಮಾರು ಒಂದು 10 ವರ್ಷದ ಒಡನಾಟ ಇರ್ಬೋದಾ ಈ ಮನೆಗೊಳಗೂ? ಸ್ನೇಹಕ್ಕಾಗಲಿ ಸಂಬಂಧಕ್ಕಾಗಲಿ ಎಷ್ಟು ದಿನದ ಪರಿಚಯ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅನ್ನೋದು ಮುಖ್ಯ ಆಗುತ್ತೆ. ನಿಜ, ತುಂಬ ಸತ್ಯವಾದ ಮಾತು. ಆದರೆ ನನಗಿನ್ನೂ ಒಂದು ಡೌಟ್ ಇದೆ. ಲೀಲಾ ಈ ಮನೆ ಕ್ಲೋಸ್ ಆಗೋದಕ್ಕೆ ಮುಖ್ಯವಾದ ಅಂಶ ಯಾವುದು? ಐ ಮೀನ್ ಅವಳ ಗುಣಕ್ಕ ಅಥವಾ ಅವಳ ಸಣ್ಣ ಮಗು ಥರ ಆಡೋ ಮನಸ್ಸಿಗ ಯಾವುದಕ್ಕೆ ಇಷ್ಟ ಆಗ್ತಾಳೆ? ಲೀಲಾ ನಮಗೆ ಅಂತಲ್ಲ, ಯಾರೇ ನೋಡಿದ್ರು ಇಷ್ಟಪಡಲ್ಲ ಅವಳು. ತಾನು ನೋವು ತಗೊಂಡು ಬೇರೆಯವ್ರಿಗೆ ಖುಷಿ ಕೊಡ್ತಾಳೆ. ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಆ ಜಾಗನ ತನ್ನದು ಮಾಡ್ಕೊಂಡ್ಬಿಡ್ತಾಳೆ, ಆ ಜನಗಳನ್ನ ತನ್ನವ್ರು ಮಾಡ್ಕೊಂಡ್ಬಿಡ್ತಾಳೆ. ಅದೇ ಅವಳ ಸ್ಪೆಷಾಲಿಟಿ. ನಂಗೆ ಅವಳ ಜೊತೆ ಇದ್ರೆ ಒಂಥರ ನೆಮ್ಮದಿ, ಇಲ್ಲಾಂದ್ರೆ ತುಂಬ ಫೀಲ್ ಆಗಿಬಿಡುತ್ತೆ. ಲೀಲಾ ಚೆನ್ನಾಗಿರ್ಬೇಕು, ಅವಳು ಒಳ್ಳೆತನಕ್ಕೆ ದೇವ್ರು ಯಾವಾಗಲೂ ಅವಳ ಜೊತೆ ಇರ್ತಾನೆ. ನೋಡಿ ಅಮ್ಮ, ಮಂಡಿ ಪ್ರದಕ್ಷಿಣೆ ಅನ್ನೋದು ತುಂಬಾ ಕಠಿಣವಾದತ್ತ. ಅದರಲ್ಲಿ ನಿಮ್ಮ ಸೊಸೆ ದೀಪ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ತೀನಿ ನಿಂತಿದ್ದಾರೆ. ಇದು ಇನ್ನೂ ಕಠಿಣ. ಯಾಕಂದ್ರೆ ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ದೀಪ ಆರ್ಕೂಡ್ದು, ಆರಿದ್ರೆ ಒಳ್ಳೇದಲ್ಲ ಅಮ್ಮ. ಹೆದರ್ಕೋಬೇಡಿ, ದೇವ್ರಿದ್ದಾನೆ. ನಾನು ಈ ವ್ರತನ ಮಾಡೇ ಮಾಡ್ತೀನಿ. ಗುರುಗಳೇ, ದೀಪ ಕೊಡಿ. ಪ್ರದಕ್ಷಿಣೆ ಆದ್ಮೇಲೆ ಗರ್ಭಗುಡಿ ಮುಂದೆ ಬನ್ನಿ ಅಮ್ಮ, ಒಂದ್ಸಾರಿ ಮಹಾಮಂಗಾರತಿ ಮಾಡ್ತೀನಿ. ಅದಾದ್ಮೇಲೆ ರಾತ್ರಿ ಚಂದ್ರೋದಯ ಆಗುವವರೆಗೂ ಉಪವಾಸ ಇದ್ದು ಒಂದು ತೊಟ್ಟು ನೀರನ್ನು ಕುಡಿದೆ ನಿಮ್ಮ ಗಂಡನ ಕೈಯಿಂದ ಸಿಹಿ ತಿಂದ್ರೆ ನಿಮ್ಮ ವ್ರತ ಸಂಪೂರ್ಣ ಆಗುತ್ತೆ. ಆಮೇಲೆ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧ ಆಗುತ್ತಮ್ಮ. ಆಯ್ತು ಗುರುಗಳೇ. ಲೀಲಾ, ಸುಸ್ತಾಗಿದ್ರೆ ಈಗಲೂ ಹೇಳ್ಬಿಡಮ್ಮ. ಇಲ್ಲ ಅಜ್ಜಿ, ನಾನು ಆರಾಮಾಗಿದ್ದೀನಿ. ನೋಡಿದ್ಯಾ ಸರು, ದುಡ್ಡಿನ ಮಹಿಮೆ ಹೇಗಿದೆ ಅಂತ? ರಿಸೀವ್ ಮಾಡಿ ಅಕ್ಕ, ಏನಾದ್ರೂ ಹೊಸ ಪ್ಲಾನ್ ಸಿಗ್ಬೋದು. ಹಲೋ. ಹೋಯ್ತು ದುರ್ಗಮ್ಮ, ಹೋಯ್ತು. ಎಲ್ಲ ನೀರಲ್ಲಿ ಕೊತ್ಕೊಂಡು ಹಾಗೋಯ್ತು. ಸುನಾಮಿ ಸುಂಟ್ರ ಗಾಳಿ ಬಂದಿದ್ರು ನಾನು ಅಲ್ಲಾಡ್ತಿರ್ಲಿಲ್ಲ. ಆದ್ರೆ ನನಗೆ ಈ ಗತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ದುರ್ಗಾಂಬ. ಏನ್ರಿ ಆಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನ್ ಹೇಳಿ ದುರ್ಗಾಂಬ, ನೀನ್ ಕೊಟ್ಟಿದ್ದು 10 ಲಕ್ಷ ರೂಪಾಯಿ ಚೆಕ್ಕು. ಅದನ್ನ ಕಳ್ಬೇಕು ತರ ತಗೊಂಡ್ ಹೋಗಿ ಇಟ್ಕೊಂಡಿದ್ರು ಏನಕ್ಕಾದ್ರೂ ಉಪಯೋಗಕ್ಕೆ ಬಂದಿರೋದು. ನನ್ ಗಂಡನ್ ಮುಂದೆ ನನ್ನ ಲೆವೆಲ್ ತೋರ್ಸಕ್ ಹೋಗಿ ಅವ್ರ BP ಲೆವೆಲ್ ಜಾಸ್ತಿ ಆಗಿ ಆ ಚೆಕ್ನ ಚೂರ್ ಚೂರ್ ಮಾಡಿ ನನ್ ಮುಖಕ್ಕೆ ಎತ್ತರು. ಅಲ್ಲ ರೀ, ನಿಮ್ ತಲೆನಲ್ಲಿ ಬುದ್ಧಿ ಇಲ್ವಾ? ಬಂದ್ನ ಕೊಟ್ಟಿದ್ದ ದುಡ್ಡನ್ನ ಇಸ್ಕೊಂಡ್ನ ಹೇಳಿರೋ ಕೆಲಸ ಮಾಡದ್ನ ಅನ್ನೋದ್ ಬಿಟ್ಟು ಶೋಕಿ ತೋರ್ಸಕ್ ಹೋಗಿದ್ರಲ್ರಿ. ಶೋಕಿನ? ಓ ಶ್ರೀಮತಿ ಬೇಬಿ, ಯಾಕಮ್ಮ ನಿನಗ್ ನನ್ ಮೇಲ್ ಕೋಪ? ಜೀವನದಲ್ಲಿ 10 ಲಕ್ಷ ರೂಪಾಯಿನ ಒಂದೇ ಸಲ ನೋಡ್ತೀನಿ ಅಂತ ಖುಷಿ ಪಟ್ಟಿದ್ದೆ. ಈಗ ಆಸೆನ ನೀವೇ ಈಡೇರಿಸ್ಬೇಕು. ನೋಡಿ ಕೌಸಲ್ಯ, ಇನ್ನೊಂದ್ಸಲ ದುಡ್ಡು ಅಂತ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೀವು ಮಿಡ್ಲ್ ಕ್ಲಾಸ್ ಜನರ ಮೆಂಟಾಲಿಟಿನೇ ಇಷ್ಟು. ಕೊಟ್ಟಿದ್ದನ್ನ ಉಳಿಸ್ಕೊಳ್ಳಲ್ಲ, ಗಳಿಸ್ಬೇಕಾಗಿರೋದನ್ನ ಪಡ್ಕೊಳ್ಳಲ್ಲ. ಅಂದ್ರೆ 10
10 ಲಕ್ಷ ಊಫಿನ ದುರ್ಗಾಂಬ. ಊಫಿನ ಅಲ್ಲ, ಊಫಿನೇ. ಪದೇ ಪದೇ ಕೊಡೋದಕ್ಕೆ ಅದೇನು ಕರೆಂಟ್ ಬಿಲ್ಲ. ನಾವು ನಿಮಗೆ ಹಣ ಕೊಟ್ಟಿದ್ವಿ, ನೀವು ಸುಮ್ಮನೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಕೊಂಡಿರಿ. ಮತ್ತೆ ಮತ್ತೆ ಕೇಳಿದ್ರೆ ಗೊತ್ತಲ್ಲ ನಮ್ಮ ಬಗ್ಗೆ. ಎತ್ತಲ್ಲೇ ಬಾಯ್ಲರ್ ಕೊಡಿ. ನೀವೇನು ಅಕೌಂಟ್ ಟ್ರಾನ್ಸ್ಫರ್ ಮಾಡಿರೋದು? ಕೊಟ್ಟಿರೋದು ಚೆಕ್. ಅದು ನನ್ ಗ್ರಾಚಾರಕ್ಕೆ ಈ ಚೆಕ್ ಹೀಗಾಗೋಯ್ತಲ್ಲ ಅಂತ ಫ್ರೆಂಡ್ಸ್ ಆಗಿ ನೀವೇನ್ ಹೇಳ್ತೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರೆ ನನ್ನ ಹತ್ರನೇ ಲೆವೆಲ್ಲಾ? ಈ ಕೌಸಲ್ಯ ಹತ್ರನೇ ಲೆವೆಲ್ಲಾ? ಕೌಸಲ್ಯ, ಮರ್ಯಾದೆ ಕೊಟ್ಟು ಮಾತಾಡಿ. ಹಲೋ ದುರ್ಗಾಂಬ, ಮರ್ಯಾದೆ. ಯು ಗಿವ್, ಐ ಗಿವ್. ರೆಸ್ಪೆಕ್ಟ್. ಐ ಗಿವ್, ಯು ಗಿವ್. ಆದ್ರೆ ಇದು ಬಿಸ್ನೆಸ್. ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಅದ್ರಲ್ಲೂ ನಾವು 3 ಜನ ಪಾರ್ಟ್ನರ್. ಏನೋ ಭಿಕ್ಷೆ ಕೊಡೋರ್ ತರ ಮಾತಾಡ್ಬೇಡಿ, ಅರ್ಥ ಆಯ್ತಾ? ಬಾಯ್ಲರ್ ಕೊಳ್ಳಿ. ನಮಗೂ ನಿಮ್ ತರಾನೇ ಮಾತಾಡೋದಕ್ ಬರುತ್ತೆ, ಆದ್ರೆ ನಿಮ್ಮಷ್ಟು ಚೀಪಾಗೆಲ್ಲ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇಲ್ಲ ಅಂದಿದ್ರೆ ಏನೋ ಏನ್ ಮಾಡ್ತೀರಾ? ನಾನೇನ್ 10 ಲಕ್ಷ ರೂಪಾಯಿ ಒಟ್ಟಿಗೆ ಕೊಡು ಅಂತ ಕೇಳ್ತಾ ಇದ್ದೀನಾ? ನನಗೆ ಏನೇನ್ ಬೇಕೋ ಕೇಳ್ತೀನಿ, ಅವಾಗ ಕೊಟ್ಟು ಕಳ್ಸಿದ್ರ ಆಯ್ತಪ್ಪ. ಇವಾಗ ಹೇಗಿದ್ರು ಬೇಸಿಗೆ ಅಲ್ವಾ, ಮನೆಗೊಂದು AC ಹಾಕ್ಬೇಕು ಅಂತ ಇದ್ದೀನಿ. ಅಂಗಡಿಲಿ ಹೋಗಿ ಕೇಳಿದ್ರೆ 45,000 ರೂಪಾಯಿ ಹೇಳ್ತದೆ. ಹಲೋ, ನಾವು ಕರೆ ಮಾಡಿರುವ ಚಂದಾದಾರರು ಶಾಕಲ್ ಇದ್ದಾರಾ? ಶಾಕಲ್ ಇರ್ಲೇಬೇಕು. ನಾನ್ ಹೇಳಿದ್ ಕೇಳಲಿಲ್ಲ ಅಂದ್ರೆ ಅತ್ತೆ 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 ಅಂತ ಹಿಂದಿಂದೆ ಓಡಾಡ್ತೀಯಲ್ಲ ಅಂತ್ರ, ಅವಳ ಮೊಬೈಲ್ಗೂ ಈ ಫೋಟೋ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೆಮ್ಮ. ವಿಡಿಯೋ ಕಾಲ್ ಮಾಡಿಲ್ಲ, ಆದ್ರೂ ನೀನ್ ಕೋಪ ಮಾಡ್ಕೊಂಡಿದ್ದೆ ಅಂತ ನಂಗೆ ಗೊತ್ತಾಗ್ತಾ ಇದೆ ಬೇಬಿ. ಕೌಸಲ್ಯ ಮೇಡಮ್, ನಾವ್ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೋತೀವಿ? ನೀವು ದೊಡ್ಡೋರು, ನಾವು ಚಿಕ್ಕೋರು. ಏನೋ ನಮ್ಮೇಲೂ ಸ್ವಲ್ಪ ಕರುಣೆ ತೋರಿಸಿ. ಅಬ್ಬಬ್ಬಬ್ಬಬ್ಬ, ಮಳ್ಳಿ. ನಿನ್ ಹತ್ರ ಮಂಚಕ್ಕೆ ಎಷ್ಟು ಕಾಲು ಅಂತ ಕೇಳಿದ್ರೆ ಅವನಷ್ಟು ದಡ್ಡ ಇನ್ನೊಬ್ಬ ಇಲ್ಲ. ನಿಮ್ ಬಣ್ಣದ ಮಾತುಗಳಿಗೆ ತಲೆ ಆಡ್ಸೋದಕ್ಕೆ ನಾನೇ ನಿಮ್ ಗಂಡಂದ್ರ ತರ ಅಲ್ಲ. ನಾನು ಕೌಸಲ್ಯ. ಹಿಡಿದ್ರೆ ಹುಡ ಹಿಡ್ದಂಗೆ ಹಿಡಿದ್ಬಿಡ್ತೀನಿ. ಈಗೇನ್ ಮಾಡ್ತೀರೋ ಮೊದಲು ಯೋಚನೆ ಮಾಡಿ. ನೋಡಿ, ನೀವ್ ಹೇಳ್ದಾಗೆ ನಾವು ಮಾಡ್ತೀವಿ. ಮೊದಲು ಈ ಫೋಟೋನ ಡಿಲೀಟ್ ಮಾಡಿ. ಇದಷ್ಟೇ ಅಲ್ಲ, ಇಡೀ ಮದ್ವೆ ಫೋಟೋಸ್ನೆಲ್ಲ ಡಿಲೀಟ್ ಮಾಡಿ. ಮದ್ವೆ ಆಲ್ಬಮ್ ಆಗ್ಲಿ, ಮದ್ವೆ ಫೋಟೋಸ್ ಆಗ್ಲಿ, ಯಾವುದು ಹೊರಗೆ ಬರಬಾರ್ದು. ಎದ್ರಿಗೇನಾದ್ರು ಇದ್ದಿದ್ರೆ ಹಾಗೆ ಡಿಚ್ಚಿ ಕೊಟ್ಬಿಡ್ತಾ ಇದೆ. ಮೊದಲು ಡಿಲೀಟ್ ಮಾಡ್ಬೇಕಂತ ಆಮೇಲೆ ಕಾಸು ಕೊಡ್ತಾಳಂತೆ. ನೋಡಮ್ಮಣಿ, ಈ ಚೌಕಾಸಿ ಎಲ್ಲ ಬೇಡ. ನನಗೆ ಸದ್ಯಕ್ಕೆ ಬೇಕಾಗಿರೋದು AC. ಅದನ್ನ ಕೊಟ್ಟು ಕಳಿಸ್ಬಿಡು. ಆಮೇಲೆ ಏನಾದ್ರು ಬೇಕು ಅಂದ್ರೆ ಫೋನ್ ಮಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ನಮ್ಮನ್ನ ನಂಬಿಸಿ ನೀವೇನಾದ್ರೂ ಅಂತರ ಅತ್ತೆಗೆ ಆ ಫೋಟೋ ಕಳಿಸ್ಬಿಟ್ರೆ? ಈ ಕೌಸಲ್ಯ ಒಂದ್ಸಲಿ ಕಮಿಟ್ ಆದ್ಲು ಅಂದ್ರೆ ನನ್ ಮಾತು ನಾನೇ ಕೇಳಲ್ಲ. ನಾವು ಕೇಳಲ್ಲ. ಬೇಬಿ, ಕಳಿಸ್ಲ ಫೋಟೋ? ಬೇಡ ಬೇಡ ಬೇಡ, ನಿಮ್ ಮಾತನ್ನ ನಾವು ನಂಬ್ತೀವಿ. ನಿಮ್ ಮನೆಗೆ AC ಬಂದು ಬೀಳುತ್ತೆ, ಓಕೆನಾ? ಥ್ಯಾಂಕ್ ಯು ದುರ್ಗಾಂಬ. ಐ ಲವ್ ಯು ಬೇಬಿ. ನಮ್ ಕರೆಯನ್ನು ಸ್ವೀಕರಿಸಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಆಗಾಗ ಕರೆ ಮಾಡ್ತಾ ಇರ್ತೀವಿ, ಟಚ್ ಅಲ್ಲಿರೋಣ. ಬಾಯ್. ಹಾಗಲ್ಲ ಅತ್ತೆ, ನೀವು ಪಾಪ ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ಮತ್ತೆ ರೂಮಲ್ಲೇ ಇರ್ತೀರಾ. ನನಗೆ ಬೋರ್ ಆದಾಗ ನನಗೇನು ಬೇಕೋ ಅದನ್ನು ಮಾಡ್ತೀನಿ. ದಯವಿಟ್ಟು ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಅತ್ತೆ, ಹೊರಗಡೆ ಅಂದ್ರೆ ಇಲ್ಲೇ ನಮ್ಮ ಗಾರ್ಡನ್ ಅಲ್ಲೇ ಒಂದು ಸಣ್ಣ ವಾಕ್. ಏಜೆ ಜೊತೆಗೆ ತಂಗಾಳಿನಲ್ಲಿ ತಂಪಾಗಿರುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆಕ್ಚುಲಿ ದಟ್ಸ್ ಅ ಗುಡ್ ಐಡಿಯಾ. ಅಥವಾ ನಿನಗೆ ಓಕೆ ಅನ್ನೋದಾದ್ರೆ ನಾವು ಹೊರಗೆ ಹೊರಟೋಣ.
ಬೇರೆ ಎಲ್ಲೂ ಬೇಡ, ನಮ್ಮ ಲಾನಲ್ಲೇ 3 ರೌಂಡ್ ವಾಕ್ ಮಾಡೋಣ. ಆ್ಯಕ್ಚುಲಿ ಮುಂಚೆ ಊಟ ಆದಮೇಲೆ ನಾನು ನೀನು ರೆಗ್ಯುಲರ್ ಆಗಿ ಗಾರ್ಡನಲ್ಲಿ ವಾಕ್ ಮಾಡ್ತಾ ಇದ್ವಿ. ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಆರ್ ಓಕೆ, ಹೋಗೋಣ. ನೀನು ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮಗೆ ಖುಷಿ ಆಗುತ್ತಲ್ವಾ? ಹಾಗಾದರೆ ಹೋಗೋಣವಾ? ಪ್ಲೀಸ್. ಇನ್ನು ನಮ್ಮ ಕೆಲಸ ಆಯಿತು. ಆ ಲೀಲಾ ಇನ್ ತಿಪ್ಪರ್ಲಾಗ ಹೊಡೆದ್ರು. ಲಕ್ಷ್ಮಿ, ವ್ರತ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ ನಾನು ಎಷ್ಟು ಟೆನ್ಷನ್ ಆಗಿದೆ. ಆದ್ರೆ ದೇವ್ರು ನಾವು ಕಲ್ಪನೆ ಮಾಡ್ಕೊಳ್ದಿರೋ ರೀತಿಯಲ್ಲಿ ವ್ರತನ ಕಂಪ್ಲೀಟ್ ಮಾಡಿಸ್ಬಿಟ್ಟ. ನಿಜ ಅತ್ತೆ. ಸಾರಿ, ಅಭ್ಯಾಸ ಅತ್ತೆ ಅಂದ್ಬಿಟ್ಟೆ. ಬಟ್ ನೀವು ಹೇಳಿದ್ ನಿಜ. ಇದನ್ನ ಯಾರಿಗೆ ಹೇಳಿದ್ರು ಕತೆ ಹೇಳ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಅನ್ಭವಿಸ್ತೋರಿಗೆ ಮಾತ್ರ ಗೊತ್ತು ಸತ್ಯ ಏನು ಅಂತ. ಹೌದು ಲಕ್ಷ್ಮಿ, ನನ್ನ ಗಂಡನ ಕೈಯಲ್ಲೇ ಸಿಹಿ ತಿನ್ನಿಸಿ ವ್ರತ ಮುಗಿಯೋಗಾಯ್ತಲ್ಲ, ಇದಕ್ಕಿಂತ ಖುಷಿ ವಿಚಾರ ಇದೆಯಾ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇದಕ್ಕೆ ಅಲ್ವಾ ಸಂಬಂಧ ಅನ್ನೋದು. ನೀವು ಈಚೆಗೂ ನಿಮ್ಗೂ ಇರೋ ಗಂಡ ಹೆಂಡತಿ ಸಂಬಂಧನ ಯಾರಿಗೂ ತೋರಿಸ್ಕೊಳ್ದೇ ಇರ್ಬೋದು, ಆದ್ರೆ ದೇವ್ರಿಗಾರು ಗೊತ್ತಿರುತ್ತಲ್ವಾ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಹಾಗಲ್ಲ ಲಕ್ಷ್ಮಿ, ಏಜೆ ನನ್ನ ಗಂಡ ಇರ್ಬೋದು, ಆದ್ರೆ ಏಜೆಗೆ ನಿಜವಾದ ಹೆಂಡತಿ ಅಂದ್ರೆ ಅಂತರ ಅಕ್ಕ. ಆ ಸ್ಥಾನದಲ್ಲಿ ನಾನು ಇರಬಾರ್ದು ಅಲ್ಲ, ನನ್ಗಿರಕ್ ಇಷ್ಟನೂ ಇಲ್ಲ. ಅದು ಅವ್ರಿಗೆ ಹೇಳಿ ಮಾಡಿಸಿರೋ ಸ್ಥಾನ. ಅವರಿಬ್ರು ಚೆನ್ನಾಗಿರ್ಬೇಕು ಅಷ್ಟೆ. ನನ್ನ ಆಸೆ ಏನ್ ಗೊತ್ತಾ ಲಕ್ಷ್ಮಿ, ಏಜೆ ಮತ್ತೆ ಅಂತರಾಕ್ಕನ್ ಜೋಡಿ ತುಂಬಾ ಚೆನ್ನಾಗಿರ್ಬೇಕು. ಯಾಕಂದ್ರೆ ಈ ವ್ರತ ಹೆಂಡತಿ ಗಂಡಂಗೋಸ್ಕರ ಮಾಡೋದು. ಅಂತರಾಕ್ಕಂಗೆ ಏನಾದ್ರೂ ಗೊತ್ತಾದ್ರೆ ಏಜಿಗೋಸ್ಕರ ನೀನ್ ಯಾಕೆ ಈ ವ್ರತ ಮಾಡಿದೆ ಅಂತ ಪ್ರಶ್ನೆ ಹೇಳುತ್ತೆ. ಅಕಸ್ಮಾತ್ ಏಜಿಗೆ ಗೊತ್ತಾದ್ರೆ ನೀನಿಷ್ಟು ನೋವು ಮಾಡ್ಕೊಂಡು ವ್ರತ ಯಾಕೆ ಮಾಡಕ್ ಹೋದೆ ಅಂತ ನಂಗೆ ಕೇಳ್ತಾರೆ. ಅವರಿಬ್ಬರಲ್ಲಿ ಯಾರೊಬ್ರಿಗೆ ನೋವಾದ್ರೂ ನಂಗೆ ತಡ್ಕೊಳಕ್ ಶಕ್ತಿ ಇಲ್ಲ ಲಕ್ಷ್ಮಿ, ಪ್ಲೀಸ್. ನಾನು ನೋಡ್ಕೊಂತೀನಿ, ಇದೇನು ಯೋಚನೆ ಮಾಡಬೇಡಿ. ಊಟ ಮಾಡಿ. ಏನ್ ಪ್ಲಾನ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ. ಆ ನೀಲನ ಸೋಲ್ಸೋದು ಹೇಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಂತೂ ಇಂತೂ ವ್ರತನ ಕಂಪ್ಲೀಟ್ ಮಾಡೇ ಬಿಟ್ಲು. ಅದು ಏಜೆ ಕೈಯಲ್ಲೇ ಸ್ವೀಟು ತಿನ್ನಿಸ್ಕೊಂಡ್ಲು. ಅಂತರ ಅತ್ತೆ ಇದ್ದು ಅಜ್ಜಿ ಇದನ್ನ ಮಾಡಿಸಿದ್ರಲ್ಲ, ಅದು ತಪ್ಪು. ಹಲೋ ರೀ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು, ಯಾಕಂದ್ರೆ ಜೊತೆಲಿ ನೀನಿದ್ದಿದ್ರೆ ಡಿಸ್ಟಿಂಕ್ಷನ್ ಅಂತಿದ್ದೆ. ರೀ, ತಮಾಷೆ ಸಾಕು. ಯಾವಾಗ ಬರ್ತೀರಾ ಹೇಳಿ? ಹಾ, ಬರ್ಬೇಕು. ನನ್ನ ಹೆಂಡತಿ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ನನ್ನ ಹೊಸ ಪ್ರಾಜೆಕ್ಟ್ ಶುರು ಆಗಿದೆ, ಅದನ್ನು ಮುಗಿಸ್ಕೋಬೇಕು. ಅದನ್ನ ಬೇರೆಯವ್ರು ಮಾಡ್ತಾರೆ. ಅಟ್ಲೀಸ್ಟ್ ನಿಮ್ಮ ಅಸಿಸ್ಟೆಂಟ್ಗಳಿಗಾದ್ರೂ ಹೇಳ್ಬಿಟ್ಟು ಬನ್ನಿ. ಸದ್ಯಕ್ಕೆ ಟೀಮ್ನ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಯು ನೋ ವಾಟ್, ಇಂಡಿಯಾದಿಂದ ಬೆಸ್ಟ್ ಇಂಜಿನಿಯರ್ಸ್ನ ರಿಕ್ರೂಟ್ ಮಾಡ್ಕೊಂಡಿದ್ದೀನಿ. 4 ಜನ ಒಳ್ಳೆ ಹೆಣ್ಮಕ್ಳು, ತುಂಬಾ ಇಂಟೆಲಿಜೆಂಟ್ ಆ್ಯಂಡ್ ನೋಡೋಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಗೊತ್ತಾ? ಸಾಕು ಸಾಕು, ತುಂಬಾ ಹೊಗಳ್ಬೇಡಿ. ಇಂಟೆಲಿಜೆಂಟ್ ಆಗಿರೋ ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ ಮಕ್ಳು ಇರ್ತಾರೆ. ನೀವ್ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡ್ಲಿಲ್ಲ? ಹೇ ದುರ್ಗಾ, ಆರ್ ಯು ಫೀಲಿಂಗ್ ಜೆಲಸ್? ಹೇ ಕಮ್ ಆನ್ ದುರ್ಗಾ, ನೀನ್ ಪಾಸಿಟಿವ್ ಆಗಬೇಡ, ಇದೆಲ್ಲ ಕಾಮನ್. ಇಲ್ಲ, ಪ್ರಪಂಚ ಎಷ್ಟೇ ಮುಂದುವರೆದಿದ್ರೂ ಪ್ರೀತಿ ಇದ್ದ ಜಾಗದಲ್ಲಿ ಪೊಸೆಸಿವ್ನೆಸ್, ಜಲಸಿ ಇದ್ದೇ ಇರುತ್ತೆ. ಅದು ಇರಲೇಬೇಕು. ಎಷ್ಟು ಹೆಚ್ಚು ಪ್ರೀತಿಸ್ತೀವೋ ಅಷ್ಟು ಪೊಸೆಸಿವ್, ಅಷ್ಟು ಜಲಸಿ ಇರುತ್ತೆ.
ನೀವು ಹೇಳಿದ್ ನನಗೆ ಇಷ್ಟ ಆಗಲಿಲ್ಲ. ನನಗೆ ಮಾತ್ರ ಅಲ್ಲ, ಯಾವ ಹೆಂಡತಿಗೂ ಇಷ್ಟ ಆಗಲ್ಲ. ಒಂದೇ ನಿಮಿಷ, ಇನ್ನೊಂದು ಕಾಲ್ ಇದೆ, ಆಮೇಲೆ ಕನೆಕ್ಟ್ ಆಗ್ತೀನಿ. ಓಕೆ, ಬಾಯ್. ಕರೆಕ್ಟ್, ಸಿಕ್ತು. ಲೀಲಾನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಇದಕ್ಕಿಂತ ಬೆಟರ್ ಐಡಿಯಾ ಸಿಗಕ್ ಚಾನ್ಸೇ ಇಲ್ಲ. ಎಸ್. ಯಾಕೆ ರೂಪಾ? ಮೇಡಮ್, ನಿಮ್ಗೆ ಅಂತರ ಅನ್ನೋ ಹೆಸರು ಇದೆ ಅನ್ನೋದೇ ನೆನಪಿಲ್ಲ. ಆದರೆ ಅಂತರ ಅನ್ನೋ ಹೆಸರು ಎಷ್ಟೋ ಜನಕ್ಕೆ ಸಾಯೋವರೆಗೂ ನೆನಪಿರುತ್ತೆ ಅನ್ನೋ ವಿಷಯ ಗೊತ್ತಾಗಿ ತುಂಬ ಖುಷಿ ಆಯಿತು ಮೇಡಮ್. ನಾವು ಒಂದಲ್ಲ ಒಂದು ದಿವಸ ಈ ಜಗತ್ತು ಬಿಟ್ಟು ಹೋಗಲೇಬೇಕು. ಆದರೆ ನಾವು ಹೋದರೂ ಆ ಅಂತರ ಅನ್ನೋ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಮೇಡಮ್. ಏಜೆ ಸರ್ ಮಾಡಿರೋ ಕೆಲಸದಿಂದ ಆ ಹೆಸರು ಎಷ್ಟೇ ಜನ್ರೇಷನ್ ಬಂದ್ರೂ ಎಲ್ಲರೂ ಮನಸ್ಸಲ್ಲೂ ಜೀವಂತವಾಗಿರುತ್ತೆ ಮೇಡಮ್. ಇದೇ ಅಲ್ವಾ ಮೇಡಮ್ ಪ್ರೀತಿ ಅಂದರೆ? ಯಾರ ಪ್ರೀತಿಲಿ ತಾನೇ ಹೀಗೆಲ್ಲ ಇರುತ್ತೆ ಹೇಳಿ ಮೇಡಮ್? ಈಗಿನ ಕಾಲದಲ್ಲಿ ಇಂಪ್ರೆಸ್ ಮಾಡೋಕ್ಕಂತ ಕೈ ಮೇಲೋ ಎದೆ ಮೇಲೋ ಟ್ಯಾಟು ಹಾಕ್ಸ್ಕೊಂಡಿರ್ತಾರೆ. ಅವ್ರಿಗೆ ಮೋಸ ಮಾಡಿದ್ಮೇಲೆ ಆ ಹೆಸರನ್ನ ಯಾರಿಗೂ ಕಾಣಬಾರ್ದು ಅಂತ ಅಳಿಸ್ತಾರೆ. ಆದರೆ ಹೆಸರನ್ನ ಉಳಿಸೋದಿದೆಯಲ್ಲ ಮೇಡಮ್, ಅದು ನಿಜವಾದ ಪ್ರೀತಿ ಅಂದರೆ. ಮೇಡಮ್, ಎಷ್ಟೋ ಜನ ಗಂಡಂದ್ರಿಗೆ ಅವ್ರ ಹೆಂಡತಿ ಹೆಸರು ತಕ್ಷಣಕ್ಕೆ ನೆನಪೇ ಆಗಲ್ಲ. ಅವ್ರ ಕೆಲಸದ ಮಧ್ಯೆ ಹೆಸರು ಮರೆಯೋದೇ ಹೆಚ್ಚು. ಆದರೆ ಏಜೆ ಸರ್ ಹಾಗಲ್ಲ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ತನ್ನನ್ನು ತಾನು ಮರ್ತರು ನಿಮ್ಮನ್ನು ನೆನ್ಪಿಟ್ಕೊಂಡು ಇಷ್ಟು ವರ್ಷ ಕಾಯ್ತಾ ಬದುಕಿದಾರಲ್ಲ, ಇದು ಮೇಡಮ್, ಇದು ನಿಜವಾದ ಪ್ರೀತಿ ಅಂದರೆ. ನನ್ನ ಜೀವನಕ್ಕೆ ಏನಾಗಿದೆ ಅಜ್ಜಿ? ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ನನ್ನ ಜೀವನಕ್ಕೆ ಏನೂ ಆಗಿಲ್ಲ. ನೀವು ಸುಮ್ಮನೆ ಚಿಂತೆ ಮಾಡಬೇಡಿ. ನೀನು ಮಾತಲ್ಲೇ ನನ್ನನ್ನು ಸುಮ್ಮನಾಗಿಸ್ಬಿಡ್ತೀಯಲ್ಲ. ನಿನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನಾದ್ರೂ ನೋವಿಲ್ವಾ? ನಿಜ ಹೇಳು. ನೋವಾ? ನನಗೆ ಯಾವ ನೋವಜ್ಜಿ? ನಾನು ಎಷ್ಟು ಖುಷಿಯಾಗಿದ್ದೀನಿ. ನನ್ನ ಖುಷಿ ನಿಮಗೆ ಕಾಣಿಸ್ತಿಲ್ವಾ? ಕಾಣೋದೇ ಬೇರೆ, ಇರೋದೇ ಬೇರೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಸುಮ್ಮನೆ ಹೇಳ್ತಾರ? ಅಜ್ಜಿ, ನನಗೆ LKG UKG ನೀತಿ ಪಾಠ ಎಲ್ಲ ಗೊತ್ತಿಲ್ಲ. ನೀವೆಲ್ಲರೂ ಖುಷಿಯಾಗಿರ್ಬೇಕು. ನಿಮ್ಮ ಖುಷಿಗೆ ಕಾರಣ ನಾನಾಗಿದ್ರೆ ನಾನು ಇನ್ನೂ ಖುಷಿ ಪಡ್ತೀನಿ ಅಷ್ಟೇ. ವೆರಿ ಸಿಂಪಲ್. ಇಲ್ಲ, ಈ ಮನೆಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದೀಯಾ? ನಾವು ಪ್ರತಿಯಾಗಿ ನಿನಗೂ ಏನಾದರೂ ಮಾಡಬೇಕಮ್ಮ. ನೀವೇನೋ ಕೊಡ್ತೀರಾ ಅಂತ ನಾನು ಇದನ್ನೆಲ್ಲ ಮಾಡ್ತಿದ್ದೀನ ಅಜ್ಜಿ. ಯಾಕೆ ನೀವೇನೇನೋ ಮಾತಾಡ್ತಿದ್ದೀರಾ? ಕಡೆ ಪಕ್ಷ ಅಜ್ಜಿ ನನಗಿಂಥದ್ದು ಬೇಕು ಅಂತ ಕೇಳ್ಬಿಡಮ್ಮ. ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಅದೆಲ್ಲ ಮಾಡಿಬಿಡ್ತೀವಿ. ಯಾಕಜ್ಜಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡೋ ಸಮಯ ಬಂದಿದೆ ಕಣೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೀನು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ನೋಡಿದರೆ ನಿನ್ನಿಂದ ಇಷ್ಟೆಲ್ಲ ಉಪಯೋಗ ಪಡ್ಕೊಂಡು ನಿನಗೇನು ವಾಪಸ್ ಕೊಡದೇ ಇರೋ ಈ ಮನೆಗೆ ಏನಾದರೂ ಆಗ್ಬಿಡತ್ತಾ ಅಂತ ಭಯ ಆಗ್ತಿದೆ ಕಣೆ. ಅಜ್ಜಿ, ನೀವು ಮಾಡ್ತಿರೋ ಆಲೋಚನೆ ತಪ್ಪು. ಈ ಥರ ಯೋಚನೆ ಮಾಡಬೇಡಿ. ಈ ಮನೆಗೆ ಯಾವ ಸಮಸ್ಯೆನೂ ಆಗಲ್ಲ. ಆ ಥರ ತೊಂದರೆ ಆಗೋಕ್ಕೆ ನಾನು ಬಿಡೋದು ಇಲ್ಲ. ಈ ಮನೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಆ ಬೆಳಕು ಇಡೀ ಊರಿಗೆ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ ಅಜ್ಜಿ. ಅರೆ, ನಾನು ಕನ್ನಡಿ ಮುಂದೆ ನಿಂತಿದ್ದಕ್ಕೆ ನೀನು ಏನೇನೋ ಅರ್ಥ ಹುಡುಕ್ತಿದ್ಯಲ್ಲ. ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡ್ಕೊಳ್ಳೋದು ಪ್ರತಿ ಹೆಣ್ಣಿನ ಗುಣ. ಅದಕ್ಕೆ ನನಗೆ ಡೌಟ್ ಬಂದಿದ್ದು. ಒಂದು ಹೆಣ್ಣು ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಾಳೆ ಅಂದರೆ ಆಕೆ ಖುಷಿಯಾಗಿದ್ದಾಳೆ ಅಂತ ಇಡೀ ಪ್ರಪಂಚಕ್ಕೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಹೌದಾ? ಆಮೇಲೆ ಏನಾಗುತ್ತೆ? ಆಮೇಲೆ ಒಂದು ಹೆಣ್ಣು ತನಗೆ ತಾನು ಚೆನ್ನಾಗಿ ಕಾಣಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ತಾನು ಇಷ್ಟಪಟ್ಟವ್ರ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಆಗ್ತಿರ್ತಾಳೆ. ಮೇಡಮ್, ನೀವು ಈ ರೀತಿ ಖುಷಿಯಾಗಿರೋದು ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗ್ತಿದೆ. ಹೇಳಿ ಮೇಡಮ್, ನಿಮ್ಮ ಈ ಖುಷಿ ಕಾರಣ ಏನು? ಪ್ಲೀಸ್ ಹೇಳಿ ಮೇಡಮ್. ನಿಮ್ಮ ಮನಸ್ಸಲ್ಲೂ ಪ್ರೀತಿಗೀತಿ ಏನಾದರೂ? ರೂಪಾ, ಪ್ಲೀಸ್, ನೀನು ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ನಾನು ನನ್ನ ಖುಷಿಗೋಸ್ಕರ ರೆಡಿ ಆಗ್ತಿದ್ದೆ ಅಷ್ಟೇ. ಓಕೆ ಮೇಡಮ್, ನನಗೇನೋ ನಿಮ್ಮ ಹಾವ ಭಾವ ಮಾತಲ್ಲಿ ರಿಯಾಕ್ಷನಲ್ಲಿ ಏನೋ ಚೇಂಜಸ್ ಕಾಣ್ತು. ಅದಕ್ಕೋಸ್ಕರ ಏನೋ ಕೇಳ್ದೆಪ್ಪ.
ಇನ್ನು ಎಷ್ಟು ದಿನ ಅಂತ ಅಂದ್ರ ಆಫೀಸ್ಗೆ ಹೋಗೋಕೆ ಮುಂಚೆ ಬಂದು ನಿನ್ನ ಫೋಟೋ ಮುಂದೆ ನಿನ್ನ ನೋಡ್ಕೊಂಡು ಹೋಗೋದು. ಮುಂಚೆನೂ ನಾನು ಎಲ್ಲೇ ಹೊರಟರು ಇದೇ ಥರ ಲಕ್ಷಣವಾಗಿ ರೆಡಿಯಾಗಿ ಬಂದು ನನ್ನ ಮುಂದೆ ನಿಂತ್ಕೊತಾ ಇದ್ದೆ. ಆದ್ರೀಗ ಕಣ್ಣೆದುರಿಗೆ ಇದ್ರು ನಿನ್ನ ಫೋಟೋ ಮುಂದೆ ಬಂದು ನಿಂತ್ಕೊತಾ ಇದ್ದೀನಿ. ನಿನಗೆ ಯಾವಾಗ ನೆನಪು ಬರುತ್ತೋ, ಯಾವಾಗ ನಿನಗೆ ನನ್ನ ಪ್ರೀತಿ ಅರ್ಥ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ನಂತರ ಕಾಯ್ತಾ ಇದ್ದೀನಿ. ಅಭಿ, ನೊಂದ್ಕೋಬೇಡಿ ಪ್ಲೀಸ್. ನನಗೆ ನೆನಪಾಗ್ತಿಲ್ಲ ನಿಜ, ಆದರೆ ನನಗೀಗೀಗ ಎಲ್ಲನೂ ಅರ್ಥ ಆಗ್ತಿದೆ. ನನಗೆ ನಿಜವಾಗ್ಲೂ ಪ್ರೀತಿ ಆಗಿದೆಯಾ ಅಥವಾ ನಿಧಾನವಾಗಿ ಪ್ರೀತಿ ಆಗ್ತಿದೆಯಾ ಒಂದೂ ಗೊತ್ತಾಗ್ತಿಲ್ಲ. ಅದನ್ನು ಹೇಳ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ. ಅಂತರ ಯಾವಾಗ ಬಂದೆ ಬಾ ಅವಳಿಗೆ. ಜಸ್ಟ್ ಈಗ ತಾನೇ ಬಂದೆ. ನೀವು ಬ್ಲೇಸರ್ ಹಾಕೊಳ್ದೆ ಎಲ್ಲಿ ಹೊರಗಡೆ ಬಂದ್ಬಿಡ್ತೀರೋ ಅಂತ ಹೇಳೋಣ ಅಂತ ಬಂದೆ. ಅದು ಫೋಟೋ ಹತ್ರ ಮಾತಾಡ್ತಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಲ್ಲೇ ನಿಂತೆ. ಡಿಸ್ಟರ್ಬಾ? ನಾಟ್ ಎಟ್ ಆಲ್. ನಾನು ಆ್ಯಕ್ಚುಲಿ ಮಾತಾಡ್ತಾ ಇದ್ದಿದ್ದೆ ನಿನ್ನ ಹತ್ರ. ಇನ್ಫ್ಯಾಕ್ಟ್ ನೀನು ಮಾತಾಡ್ತಾ ಇದ್ರೆ ನಂಗೆ ಡಿಸ್ಟರ್ಬ್ ಆಗ್ತದೆ, ಮಾತಾಡ್ಸಿದ್ರೆ ಅಲ್ಲ. ಇಫ್ ಯು ಡೋಂಟ್ ಮೈಂಡ್, ನನ್ಗೆ ಅನಿಸಿದ್ದನ್ನು ಹೇಳ್ತೀನಿ. ನಿಮಗೆ ಈ ಕಲರ್ಗಿಂತ ಪಿಂಕ್ ಕಲರ್ ಸೂಟು ಚೆನ್ನಾಗಿ ಸೂಟ್ ಆಗುತ್ತೆ. ನನ್ಗೆ ಹಾಗನ್ನಿಸ್ತು, ಅದಕ್ಕೆ ಹೇಳಿದೆ. ಬಟ್ ದಟ್ಸ್ ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಇವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಪ್ರಾಬ್ಲಿ ನಾನು ಕವಿ ಆಗ್ಬಿಟ್ಟಿದ್ರೆ ಒಂದು ಕವಿತೆ ಗೀಚ್ಬಿಡ್ತಿದ್ದೆ ಅನ್ಸುತ್ತೆ. ಬಟ್ ಇವಾಗ ಹೇಗೆ ಹೇಳಿ? ಪರವಾಗಿಲ್ಲ, ನೀವು ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ಖುಷಿನ ಎಕ್ಸ್ಪ್ರೆಸ್ ಮಾಡ್ಬೋದು. ನಾರ್ಮಲ್ ಖುಷಿ ಆದರೆ 1,00,000 ಹೇಳ್ಬೋದು, ತುಂಬ ಖುಷಿ ಆದರೆ 1,00,00,000 ಹೇಳ್ಬೋದು. ಹಾಗಾದರೆ ಇದು 1,000 ಕೋಟಿ ಖುಷಿ ನನಗೆ. ನೋ ವಾಟ್ ಅಂತರ, ನಿನ್ನನ್ನು ನಾನು ಫಸ್ಟ್ ಟೈಮ್ ಭೇಟಿ ಆದ್ನಲ್ಲ, ಐ ಆಲ್ವೇಸ್ ಥಾಟ್ ನನ್ನ ಜೀವನದ ಬೆಸ್ಟ್ ಮೂಮೆಂಟ್ ಅದು ಅಂತ. ಬಟ್ ಈಗ ನೀನು ವಾಪಸ್ ಬಂದಮೇಲೆ ನನ್ನ ಪ್ರತಿ ಕ್ಷಣ ಪ್ರತಿದಿನ ಬೆಸ್ಟ್ ಮೂಮೆಂಟ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಅವಿ. ನೀವೊಬ್ಬರೇ ನನ್ನನ್ನು ಸ್ಪೆಷಲ್ ಅಂತ ಅಂದ್ಕೊಳ್ದೆ ನನ್ನನ್ನು ನನಗೆ ಸ್ಪೆಷಲ್ ಅಂತ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋ 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 ಆ್ಯಕ್ಚುಲಿ ನೀನು ಇಷ್ಟೆಲ್ಲ ಮಾಡಿರೋದಕ್ಕೆ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಇಲ್ಲ, ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದು ಲೀಲಾ, ಆದರೆ ಬಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಾನು. ಈ ವ್ರತ ಹೆಂಡತಿ ಗಂಡಂಗೋಸ್ಕರ ಮಾಡೋದು. ಅಂತರ ಅಕ್ಕಂಗೆ ಏನಾದರೂ ಗೊತ್ತಾದ್ರೆ ಏಜಿಗೋಸ್ಕರ ನೀನು ಯಾಕೆ ಈ ವ್ರತ ಮಾಡಿದೆ ಅಂತ ಪ್ರಶ್ನೆ ಹೇಳುತ್ತೆ. ಅಕಸ್ಮಾತ್ ಏಜೆ ಗೊತ್ತಾದ್ರೆ ಇನ್ನಿಷ್ಟು ನೋವು ಮಾಡಿಕೊಂಡು ವ್ರತ ಯಾಕೆ ಮಾಡಕ್ ಹೋದೆ ಅಂತ ನಂಗೆ ಕೇಳ್ತಾರೆ. ಅವಳು ಹೇಳಿದ ಪ್ರಕಾರ ನಾನೇನಾದರೂ
ಅಭಿನ ಪ್ರೀತಿ ನೋಡು ಹೇಗೆ ನಾಚ್ಕೋತಿದ್ಯಾ. ಏನಾಗಿದೆ ಅಂತ ನಿನಗೆ? ಜಾಸ್ತಿ ಯೋಚನೆ ಮಾಡಬೇಡ. ಲೈಫ್ ಹೇಗೆ ಬರುತ್ತೋ ಹಾಗೆ ಹೋಗ್ಬಿಡ್ಬೇಕಷ್ಟೆ. ಆದರೂ ಅಭಿ ನನ್ನ ಫೋಟೋ ಮುಂದೆ ನಿಂತ್ಕೊಂಡು ಅಂತರ ನೀನು ಪ್ರತಿನಿತ್ಯ ಇದೇ ಥರ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಆಫೀಸಿಗೆ ಡ್ರಾಪ್ ಮಾಡಬೇಕು ಅಂತ ಹೇಳಬೇಕಾದ್ರೆ ನನಗಂತೂ ಎಷ್ಟು ಬೇಜಾರಾಯಿತು ಗೊತ್ತಾ. ಅವ್ರು ಖುಷಿ ಪಡ್ತಾರೆ ಅಂದರೆ ನಾನು ಯಾಕೆ ಅದೇ ರೀತಿ ಅಲಂಕಾರ ಮಾಡ್ಕೋಬಾರ್ದು? ಎಸ್, ಅವ್ರ ಸಂತೋಷಕ್ಕೋಸ್ಕರ ಅದೇ ಥರ ಸೀರೆ ಉಟ್ಕೊಂಡು ಅದೇ ಥರ ಅಲಂಕಾರ ಮಾಡ್ಕೊಳ್ತೀನಿ. ಆದರೆ ಸೀರೆ ಹಾಂ, ಲೀಲನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಸ್ ಅಕ್ಕ ಅಕ್ಕ, ಅದೇನು ಪ್ಲಾನು ಪ್ಲೀಸ್ ಹೇಳಿ. ಕೌಸಲ್ಯ ನಮಗ್ ಹೆದರ್ಸಕ್ ಹೋಗಿ ಅವಳಿಗೆ ಗೊತ್ತಿಲ್ಲದೆ ನಮ್ಗೊಂದು ಹೊಸ ದಾರಿ ತೋರಿಸಿದಾಳೆ. ದಾರಿನಾ? ಏನ್ ದಾರಿ ಅಕ್ಕ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಕೌಸಲ್ಯ ಮಾತಾಡುವಾಗ ಏನಂದ್ಲು? ನಾವವಳ ಮಾತು ಕೇಳ್ದೆ ಹೋದ್ರೆ ಲೀಲಾಗೆ ಮದ್ವೆ ಆಗಿರೋ ವಿಷಯನ ಅಂತರ ಅತ್ತೆಗೆ ಹೇಳ್ತೀನಿ ಅಂದ್ಲು. ನನಗೆ ಅದನ್ನ ಕೇಳಿಸ್ಕೊಂಡೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರೋದು. ನೀವ್ ನೋಡಿದ್ರೆ ಇಷ್ಟು ಕೂಲ್ ಆಗಿದಾರಲ್ಲ. ಸರು, ಇದು ಹೆದರೋ ವಿಷಯ ಅಲ್ಲ, ನಮಗೆ ಅನುಕೂಲ ಆಗೋ ವಿಷಯ. ಲೀಲಾಗೆ ಮದ್ವೆ ಆಗಿರೋ ವಿಷಯ ಅಂತರ ಅತ್ತೆಗೆ ಗೊತ್ತಾದ್ರೆ ಏನಾಗುತ್ತೆ? ಏನಾಗತ್ತಾ? ಈ ಮನೆ ಹತ್ಕೊಂಡು ಉರಿಯತ್ತೆ. ಏಜೆ ಅಂತರ ಅತ್ತೆ ಇಬ್ರು ದೂರ ಆಗ್ತಾರೆ. ಸರು, ಇಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು. ಲೀಲಾಗೆ ಏಜೆ ಜೊತೆ ಮದ್ವೆ ಆಗಿದೆ ಅಂತ ಅಂತರ ಅತ್ತೆಗೆ ಗೊತ್ತಾದ್ರೆ ನೀನ್ ಹೇಳಿದೆಲ್ಲ ಆಗತ್ತೆ. ಬರೀ ಲೀಲಾಗೆ ಮದ್ವೆ ಆಗಿದೆ ಅನ್ನೋದಷ್ಟೇ ಗೊತ್ತಾದ್ರೆ ಅವ್ರು ಅಲ್ಲಿಗೆ ಸುಮ್ಮನೆ ಬಿಡ್ತಾರಾ? ಇಲ್ಲ. ಇಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇರೋ ನಮ್ಮಿಬ್ರ ಮಧ್ಯೆ ಇಂಥ ವಿಷಯನ ಮುಚ್ಚಿಟ್ಟೆ ಅಂತ ಲೀಲಾ ಮೇಲೆ ಅಸಮಾಧಾನ ಆಗತ್ತೆ. ಅವರಿಬ್ರ ಮಧ್ಯೆ ಇರೋ ಸ್ನೇಹನ ಮುರಿಯಕ್ಕೆ ನಮಗ ಅನುಕೂಲ ಆಗತ್ತೆ. ಅಲ್ಲ ಅಕ್ಕ, ಒಂದ್ ವೇಳೆ ಏಜೆ ಲೀಲಾಗ್ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಈ ಮನೆ ಉಳಿಯತ್ತಾ? ಲೀಲಾಗೆ ಯಾರ್ ಜೊತೆ ಮದ್ವೆ ಆಗಿದೆ ಅನ್ನೋ ಪ್ರಶ್ನೆ ಬಂದ್ರೂ ಕೂಡ ಲೀಲಾ ಜೀವ ಬಿಡ್ತಾಳಿಯೇ ಹೊರತು ಏಜೆ ಜೊತೆ ಮದ್ವೆ ಆಗಿದೆ ಅನ್ನೋ ಸತ್ಯನ್ ಮಾತ್ರ ಹೊರಗೆ ಹಾಕಲ್ಲ. ಅದು ನನ್ನ ನಂಬಿಕೆ. ಸೊ ಏಜೆಗಾಗ್ಲಿ ಈ ಮನೆಗಾಗ್ಲಿ ಈ ಪ್ಲಾನ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂತರ ಅತ್ತೆ ಲೀಲಾ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಾರೋ ಲೀಲಾ ಉತ್ತರ ಕೊಡಕ್ಕಾಗದೆ ವಿಲ 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 ಒದ್ದಾಡ್ತಾಳೆ. ಆಗ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಸುಲಭ ಆಗತ್ತೆ. ದಟ್ಸ್ ಮೈ ಪ್ಲಾನ್. ಆದ್ರೆ ಧರ್ಮ ಸಂಕಟ ಏನ್ ಗೊತ್ತಾ? ಲೀಲಾ ಮನೇಲೇ ಇದ್ದಾಳೆ. ಅಂತರನ ನೀನು ಕರ್ಕೊಂಡು ಹೋಗೋದು ಅವಳು ನೋಡ್ಬಿಟ್ರೆ ಅವಳ ಮನಸ್ಸಿಗೆ ನೋವಾಗೋದಿಲ್ವಾ? ನಾನು ಒಂದು ಹೆಣ್ಣಾಗಿ ಅವಳ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿನ್ನನ್ನು ದೇವರು ಅಂತ ಪೂಜಿಸೋ ಲೀಲಾ ಮುಂದೆ ಅಂತರನ ಹೇಗಪ್ಪ ಕರ್ಕೊಂಡು ಹೋಗ್ತೀಯಾ? ಅಮ್ಮ, ಅಲ್ಲ, ಆ ದುರ್ಗಾಂಬನ್ನು ಬಾಯ್ಲರ್ ಕೋಳಿನೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ಬಿಟ್ರು. ಅವ್ರಿಗೆ ನನ್ನನ್ನು ಕಂಡ್ರೆ ಭಯನೇ ಇಲ್ವಾ? ನಾನೇನಾರು ಅಂತರ ಅವ್ರಿಗೆ ಕಾಲ್ ಮಾಡಿ ಏಜೇನು ಲೀಲಾನು ಗಂಡ ಹೆಂಡತಿ ಈಗಾಗಲೇ ಅವ್ರಿಗೆ ಮದುವೆ ಆಗಿದೆ ಅನ್ಬಿಟ್ರೆ ಆ ಮನೆನೇ ಹೊಡೆದೋಗುತ್ತೆ. ಈ ವಿಷಯ ಗೊತ್ತಿದ್ದು ದುರ್ಗಾಂಬ ಯಾಕೆ ಹಾಗಂದ್ಲು?
ಅವ್ರು ಏನೇ ಹೇಳಿದ್ರು ನಂಬೇಡ ಅಂತ ಅಂತರ ಅವ್ರಿಗೆ ಹೇಳ್ಕೊಟ್ಟಿರ್ತಾರ? ಛೇ, ಹಾಗೆಲ್ಲ ಹೇಳ್ಕೊಡಲ್ಲ. ಹಾಗೇನಾದ್ರು ಹೇಳಿದ್ರು ಅಂತರ ಅವರು ಯಾಕೆ ಏನು ಅಂತ ಕೇಳ್ತಾರಲ್ವಾ? ಅದ್ಯಾಕಷ್ಟು ಕಾನ್ಫಿಡೆಂಟ್ ಆಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಲು? ಕೌಸಲ್ಯ, ಈ ದುರ್ಗಾಂಬನ ನಂಬಕ್ಕಾಗಲ್ಲ. ಜೊತೆಲೇ ಇರ್ತಾಳೆ, ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾಳೋ ಗೊತ್ತಾಗಲ್ಲ. ರಕ್ತ ಹರಿತಿರುತ್ತೆ, ನೋಡ್ದವ್ರು ಹೇಳಬೇಕು ಅಷ್ಟೇ, ಬೆನ್ನಲ್ಲಿ ಚೂರಿ ಇದೆ ನೋಡು ಅಂತ. ಹೆಂಗೋ ಆಯ್ಕೊಂಡು ತಿಂತಾ ಇದ್ದೀನಿ. ಆಮೇಲೆ ಈ ಬಡಕೋಳಿ ಕಾಲು ಮುರಿದ್ಬಿಟ್ರೆ ಮೂಲೆಯಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಬೇಡಪ್ಪ ಬೇಡ. ಅವಳನ್ನ ಎದುರಾಕೊಳ್ಳೋದು ಒಂದೇ, ಧನಲಕ್ಷ್ಮಿ ಜೊತೆ ಟೂ ಬಿಡೋದು ಒಂದೇ. ಕೌಸಲ್ಯ, ಅವಳ ಜೊತೆ ರಾಜಿ ಆಗಿ ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಇದ್ಬಿಟ್ರೆ ಆಮೇಲೆ ಅವಳು ನಾನು ಕೇಳಿದ್ನೆಲ್ಲ ಕೊಡ್ತಾ ಇರ್ತಾಳೆ. ಹೇಳಿಮ್ಮ, ನಾನು ಅಭಿ ಹೊರಗಡೆ ಹೋದ್ರೆ ಲೀಲಾಗೆ ಯಾಕೆ ಬೇಜಾರಾಗುತ್ತೆ? ಅಭಿ, ನೀವಾದ್ರೂ ಹೇಳಿ, ನಾವಿಬ್ರು ಹೊರಗಡೆ ಹೋದ್ರೆ ಲೀಲಾಗೆ ಯಾಕೆ ಬೇಜಾರಾಗುತ್ತೆ? ಅವಳಿಗೆ ಯಾಕೆ ನೋವಾಗಬೇಕು?